ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತೇನು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತಂದರೆ, ಆಯಿತು ಏನಪ್ಪ ಅಂದರೆ ಎಕ್ಸಾಮು ಇನ್ನೂ 2 ಡೇಸಲ್ಲಿದೆ, ಹೌದಲ್ವಾ? ಇವತ್ತು 18, 19, 20, 21 ಎಕ್ಸಾಮ್ ಇದೆ. ನಾಳೆ ಏನಪ್ಪ ಅಂತಂದರೆ 19 ಅಪ್ಪ ಅಂತಂದರೆ 19, 20 ಅಂತಂದರೆ ಫಸ್ಟ್ ಪೇಪರ್ ಏನಪ್ಪ ಅಂತಂದರೆ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಸಪೋಸ್ ಕನ್ನಡ ಇದ್ದರೆ ಕನ್ನಡ ಇರುತ್ತೆ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಇರುತ್ತೆ, ಆಯಿತಾ? ನೀವೇನಪ್ಪ ಅಂತಂದರೆ ಕಂಪ್ಲೀಟಾಗಿ ಈ 2 ಡೇಸ್ ಅಂತಂದರೆ ನೀವು ಆ ಸಬ್ಜೆಕ್ಟ್ನ ಪ್ರಿಪೇರ್ ಆಗಿಲ್ಲಪ್ಪ ಅಂತಂದರೆ ಈ 2 ಡೇಸ್ನ ಏನು ಮಾಡಿ ಕಂಪ್ಲೀಟಾಗಿ ನಿಮ್ಮ ಫಸ್ಟ್ ಪೇಪರಿಗೆ ಕೊಡಬೇಕು, ಆಯಿತಾ? ಆ ಫಸ್ಟ್ ಪೇಪರ್ನ ನೀಟಾಗಿ ಪ್ರಿಪೇರ್ ಆಗ್ತೀರಾ, ನೀವು ಚೆನ್ನಾಗಿ ಮಾಡ್ತೀರಾ. ಏನಪ್ಪ ಅಂತಂದರೆ ಇವಾಗ ಎಕ್ಸಾಮ್ ಇದೆಯಪ್ಪ ಅಂತಂದರೆ ಫುಲ್ ನೈಟೆಲ್ಲ ಕುತ್ಕೊಂಡು ಓದಿ ಈ ಥರ ಎಲ್ಲ ಒಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಆರಾಮ್ಸೆ ಏನು ಮಾಡಿ, ಇವಾಗ ಎಷ್ಟು ದಿನ ಏನು ಓದಿದ್ರೆ ನೋಡಿ, ಇನ್ನು ಯಾವುದನ್ನು ಹೊಸದನ್ನು ಓದಕ್ಕೆ ಹೋಗಬೇಡಿ. ಇವಾಗ ಎಷ್ಟು ಓದಿದ್ರು ನೋಡಿ ಅದನ್ನೇ ಏನು ಮಾಡಿ, ಬೇಕಂದ್ರೆ ಒಂದ್ಸಲ ರಿವೈಸ್ ಮಾಡಿ. ಆದರೆ ಹೊಸದನ್ನು ಯಾವುದನ್ನು ಹಿಡ್ಕೊಂಡು ಕೂತು ಅದು ಬರಲ್ಲ ಅಂದರೆ ಒಮ್ಮೆ ಯಾವುದು ಬರಲ್ಲಲ್ಲ, ಅದಕ್ಕೆ ಏನು ಮಾಡಿ ಇವಾಗ ಎಷ್ಟು ಓದಿದ್ರು ನೋಡಿ ಅದನ್ನೇ ಕಂಪ್ಲೀಟಾಗಿ ಆ ಸಬ್ಜೆಕ್ಟ್ ಇದ್ದಾಗ ಸ್ವಲ್ಪ ನೀಟಾಗಿ ರಿವೈಸ್ ಮಾಡ್ಕೊಂಡು ಎಕ್ಸಾಮಲ್ಲಿ ಹೋಗ್ರಿ, ಆಯಿತಾ? ಫುಲ್ ನೈಟೆಲ್ಲ ನಿಂತ್ಕಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆರಾಮ್ಸೆ ಏನು ಮಾಡಿ, ಇವಾಗ ಓದಿದ್ದು ಎಲ್ಲವೂ ನೆನಪಿರುತ್ತೆ ನಿಮಗೆ. ಕಂಪ್ಲೀಟಾಗಿ ನಿದ್ದೆ ಮಾಡಿ, ಅಂದರೆ ಈಗ ಎಕ್ಸಾಮ್ ಹಿಂದಿನ ದಿನ ಇದೆಯಪ್ಪ ಅಂತಂದರೆ ನಾಳೆ ಎಕ್ಸಾಮ್ ಇದೆ ಅಂತಂದರೆ ಇವತ್ತೇನು ಮಾಡಬೇಕು, ಆರಾಮ್ಸೆ ಮಲಗಿ, ಆಯಿತಾ? ಎಷ್ಟೊತ್ತಿನ ಮಟ್ಟ ಆಗುತ್ತೆ ನೋಡು ಅಂತಂದರೆ ಮಲಗ್ರಿ. ಇದು ಮೈಂಡ್ ಏನಾಗುತ್ತಪ್ಪ ಅಂತಂದರೆ ಕೂಲ್ ಇರಬೇಕು. ಅವಾಗ ನೀವು ಫುಲ್ ಬೆಳತನ ಓದಿ ಫುಲ್ ನೈಟೆಲ್ಲ ಓದ್ಕಿರಿಂದ ಎಕ್ಸಾಮ್ ಬರೆಯೋಕೆ ಹೋದ್ರೆ ಆಗಲ್ರಿ. ಯಾಕಂದರೆ ಮೈಂಡ್ ಫ್ರೆಶ್ ಇರಲ್ಲ, ನೀವು ಏನು ಓದಿರ್ತೀವಿ ನೋಡು ನೆನಪು ಬರಲ್ಲ. ಆರಾಮ್ಸೆ ನಿದ್ದೆ ಮಾಡಿ ಕೂಲಾಗಿ ಎದ್ಕಿರಿಂದ ಏನು ಮಾಡಿ, ಹಾಫ್ ಆನ್ ಅವರ್ ಅಥವಾ 1 ಅವರ್ ಬಿಫೋರ್ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಡೇ ಹತ್ರ 1 ಅವರ್ ಬಿಫೋರೇ ಎಕ್ಸಾಮಲ್ಲಿ ಹೋಗಿ. ಎಕ್ಸಾಮಲ್ಲಿ ಹೋಗಿರಿಂದ ನಿಮ್ಮ ನಂಬರು ಅದು ಕರೆಕ್ಟಾಗಿ ನೋಡ್ಕೊಂಡಾದ್ಮೇಲೆ ನೀವು ಫಸ್ಟ್ ಕ್ಲಾಸ್ ರೂಮ್ಗೆ ಎಂಟ್ರಿ ಆದ ತಕ್ಷಣ ನಿಮ್ಮದು ಡೆಸ್ಕ್ ಇರುತ್ತಲ್ವ, ಆ ಡೆಸ್ಕ್ನ ಏನು ಮಾಡಿಪ್ಪ ಅಂದರೆ ಒಂದ್ಸಲ ಚೆಕ್ ಮಾಡಿಕೊಳ್ಳಿ. ಅದು ಏನಾದರೂ ಪೇಪರ್ಸು ಅದು ಇದು ಇರುತ್ತೆ, ಆ ಪೇಪರ್ಸ್ ಅದು ಇದು ಇತ್ತಪ್ಪ ಅಂದರೆ ನೀಟಾಗಿ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳಿ. ಇದು ಕುತ್ಕೊಂಡು ಆದಮೇಲೆ ಅವರು ನಿಮಗೆ ಕೈಯಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ, ಆಯಿತಾ? ಆ ಕ್ವಶನ್ ಪೇಪರ್ ಕೊಟ್ಟಾದಮೇಲೆ ಒಂದ್ಸಲ ಅಂದರೆ ಫಸ್ಟಿಗೆ ಏನಿರುತ್ತಪ್ಪ ಅಂದರೆ 15 ಮಿನಿಟ್ಸು ನಿಮಗೆ ಕ್ವಶನ್ ಪೇಪರ್ ಓದೋಕ್ಕಂತಲೇ ಟೈಮ್ ಇರುತ್ತೆ. ಆ 15 ಮಿನಿಟ್ಸ್ ಏನು ಮಾಡಿ ನೀಟಾಗಿ ಒಂದ್ಸಲ ಎಲ್ಲ ಕ್ವಶನ್ಸು ನೀಟಾಗಿ ಓದ್ರಿ. ಫುಲ್ ಕ್ವಶನ್ಸ್ ನೀಟಾಗಿ ಓದ್ರಿ, ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಅಂದರೆ ಯಾವ್ಯಾವ ಕ್ವಶನ್ಸು ನನಗೆ ಬರುತ್ತೆ, ಯಾವ್ಯಾವ ಕ್ವಶನ್ಸು ಬರಲ್ಲ ಅಂತ ಹೇಳೋದನ್ನ ನೀಟಾಗಿ ಏನು ಮಾಡಿರಿ, ಒಂದ್ಸಲ ಕಂಪ್ಲೀಟಾಗಿ ಕ್ವಶನ್ ಪೇಪರ್ನ ನೋಡಿದಾದ್ಮೇಲೆ ಏನು ಮಾಡಿರಿ, ಈಗ ನಿಮ್ಗೆ ಯಾವುದಾದ್ರೂ ಅಲ್ಲಿ ಕ್ವಶನ್ಸ್ ಬರಲ್ಲ ಅಂತ ಅನಿಸಿದ್ರೆ ಎದುರು ಅವಶ್ಯಕತೆ ಇಲ್ಲರಿ. ನಿಮ್ಗೆ ಎಷ್ಟು ಬರ್ತೈತೆ ನೋಡ್ರಿ, ಅದು ಫುಲ್ ಕಾನ್ಫಿಡೆನ್ಸ್ ಆಗಿರ್ಬೇಕು. ಎದುರಿದ್ರೆ ಏನು ಬರಲ್ಲ, ಆಯಿತಾ? ನಿಮ್ಗೆ ಬರಲ್ಲ. ಈಗ ನೋಡಿ ಕೆಲವೊಬ್ಬರು ಸ್ಟೂಡೆಂಟ್ಸ್ ನೋಡಿದ್ರೆ ಹೆಂಗಿದ್ದಾರಪ್ಪ ಅಂತಂದರೆ, ನನಗೀಗ 2 to 3 ಮಾರ್ಕ್ಸಿಂದ ಯಾವುದೋ ಒಂದು ಕ್ವಶನ್ ಬರಲ್ಲ ಅಂತ ಇಟ್ಕೊಳ್ಳಿ, ಅದಕ್ಕೆ ಟೆನ್ಸ್ ಆಗೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಈಗ 80 ಮಾರ್ಕ್ಸಿಗೆ ಎಕ್ಸಾಮ್ ಬರೀತಿದ್ದೀರಪ್ಪ ಅಂತಂದರೆ ನಿಮಗೆ ಒಂದು 3 ಮಾರ್ಕ್ಸಿನ ಒಂದು ಕ್ವಶನ್ ಬರಲ್ಲಪ್ಪ ಅಂದರೆ 77 ಮಾರ್ಕ್ಸಿನ ಬರ್ತಿರ್ತೈತೆ, ಹೌದಲ್ಲ? ಆ 77 ಮಾರ್ಕ್ಸನ್ನು ಇಂಪಾರ್ಟೆಂಟ್. 3 ಮಾರ್ಕ್ಸಿಗೋಸ್ಕರ 77 ಮಾರ್ಕ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು 77 ಮಾರ್ಕ್ಸನ್ನು ಬರಿತೀನೋ ಕಾನ್ಫಿಡೆನ್ಸ್ ಬಂದರೆ ಆ 3 ಮಾರ್ಕ್ಸನ್ನು ಟಚ್ ಮಾಡೋ ಕೆಪಾಸಿಟಿ ಬರುತ್ತೆ ಆ ಎಕ್ಸಾಮಲ್ಲಿ ಇದ್ದಾಗ, ಆಯಿತಾ? ಏನು ಮಾಡಿ ನೀಟಾಗಿ ಫಸ್ಟಿಗೆ ಕ್ವಶನ್ ಪೇಪರ್ ತೊಗೊಂಡು ಓದಿದ್ರಿ. ಇವಾಗ ಓದಿದಾದ್ಮೇಲೆ ಏನು ಮಾಡಿರಿ, ಫಸ್ಟ್ ಮೇನ್ ಹಾಕ್ಬೇಕು ರೀ. ಮೇನ್ ಈಸ್ ವೆರಿ ಇಂಪಾರ್ಟೆಂಟ್. ಮೇನ್ ಹಾಕಬೇಕು, ಮತ್ತು ಕ್ವಶನ್ ನಂಬರ್ ಹಾಕ್ಬೇಕು ರೀ ಕಂಪಲ್ಸರಿ. ಪ್ರತಿಯೊಂದಕ್ಕೂ ನೀಟಾಗಿ ಏನು ಮಾಡಿರಿ, ಕಂಪಲ್ಸರಿ ಕ್ವಶನ್ ನಂಬರ್ ಹಾಕ್ರಿ. ಕ್ವಶನ್ ನಂಬರ್ ಹಾಕಿ ಆನ್ಸರ್ ಬರಿತಾ ಹೋಗಿ. ನೀವೇನಾದರೂ ಕ್ವಶನ್ ನಂಬರ್ ಹಾಕಿಲ್ಲ, ಎಲ್ಲ ಆನ್ಸರ್ ಬರೆದಿದ್ರು ಅಲ್ಲಿ ಮಾರ್ಕ್ಸ್ ಕೊಡಲ್ಲ ರೀ. ನೀವು ಕ್ವಶನ್ ನಂಬರ್ ಹಾಕಿದ್ದರಿಂದ ನೀಟಾಗಿ ಆನ್ಸರ್ ಬರಿಬೇಕು, ಆಯಿತಾ? ನೀಟಾಗಿ ಆನ್ಸರ್ ಬರೀರಿ. ಬರೆದಾದ್ಮೇಲೆ ಏನು ಮಾಡ್ರಪ್ಪ ಅಂತಂದರೆ ನಿಮ್ಮದು ಎಕ್ಸಾಮ್ ಮುಗಿದಾದ್ಮೇಲೆ, ಅಥವಾ ನೀವು ಏನು ಮಾಡ್ತೀರಪ್ಪ ಅಂದರೆ ಟೈಮ್ಸು ಒಳಗಡೆ ಮಿಸ್ಟೇಕ್ಸ್ ಆಗುತ್ತೆ. ಆ ಮಿಸ್ಟೇಕ್ಸ್ ಆದ್ರೂ ಏನಪ್ಪ ಅಂತಂದರೆ ಫುಲ್ ಹಿಂಗೆ ಮಾಡಬಾರ್ದ್ರಿ. ಫುಲ್ ಬದ್ಧತೆ ಫುಲ್ ನೀಟಾಗಿ ಫುಲ್ ಹಿಂಗೆ ಇಲ್ಲ ಹಿಂಗೆ ಮಾಡಬಾರ್ದ್ರಿ. ಫುಲ್ ನಿಮ್ಗೆ ಏನಪ್ಪ ಅಂತಂದರೆ ಸಪೋಸ್ ಗೊತ್ತಾಗಿಲ್ಲ, ತಪ್ಪಾಗಿದೆಯಪ್ಪ ಅಂದ್ರೆ ಫುಲ್ ಇಲ್ಲಿಕಂದ್ರೆ ಹಿಂಗೆ ಮಾಡ್ತೀರಿ ಫುಲ್ ಕಂಪ್ಲೀಟಾಗಿ ಮಾಡ್ಕೊಡ್ತಾರೆ. ನೀವು ಏನಪ್ಪ ಅಂತಂದರೆ ನೀವು ಏನಾದರೂ ಬರ್ದಿದ್ರು ಏನಪ್ಪ ಅಂತಂದರೆ ಈಗ ಹಾಕಿದ್ರು ತಪ್ಪಂತ ಹಾಕಿದ್ರು ತಪ್ಪಂತ ಅನ್ನಿಸ್ಬಾರ್ದು, ಅರ್ಥ ಆಯ್ತಾ? ಅಷ್ಟು ನೀಟಾಗಿ ಏನು ಮಾಡಬೇಕಪ್ಪ ಅಂತಂದರೆ
ಒಂದೇ ಒಂದು ಲೈನ್ ಹಾಕ್ಬಿಡಿ. ಒಂದು ಲೈನ್ ಹಾಕಿ ಇಲ್ಲ ಅಂತಂದರೆ ಸುಮ್ಮನೆ ಹಿಂಗೆ ಮಾಡಬೇಕು. ಅಂದರೆ ನಿಮ್ಗೆ ಅದು ಅವ್ರಿಗೆ ಅನ್ನಿಸ್ಬಾರ್ದು, ಎತ್ತಕ್ಕೆ ಕಾಣಿಸ್ಬಾರ್ದು. ಈಗ ಫುಲ್ ಸ್ಕ್ರ್ಯಾಚ್ ಹಾಕಿ ಯಾರಿಗಾದರೂ ಏನಾಗಲ್ಲ ರೀ. ಈಗ ಚೆಕ್ ಮಾಡ್ತಿರ್ತಾರಲ್ಲ ಮೈಂಡ್ಸೆಟ್ ಹೆಂಗಿರುತ್ತಪ್ಪ ಅಂತಂದರೆ ಫುಲ್ ಕಂಪ್ಲೀಟ್ ಹೆಂಗೆ ಇರಬಾರ್ದಪ್ಪ ಅಂದರೆ ಫುಲ್ ಸ್ಕ್ರ್ಯಾಚ್ ಹಿಂಗೆ ಫುಲ್ ಇರಬಾರ್ದು. ನೀಟ್ನೆಸ್ ಮೇಂಟೈನ್ ಮಾಡಬೇಕು. ನೀಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ತಪ್ಪ. ಆಲ್ಮೋಸ್ಟ್ ಲ್ಯಾಂಗ್ವೇಜ್ ಇದರಲ್ಲಿ ಏನಪ್ಪ ಅಂದ್ರೆ ಅಟ್ರಾಕ್ಟಿವ್ ಆಗಿ ಬರೆದಿದ್ರೆ ತಗೋರಿ ಆರಾಮ್ಸೆ ಏನಪ್ಪ ಅಂದ್ರೆ ಕಂಟೆಂಟ್ ಇರ್ಬೇಕು. ಮತ್ತು ಕಂಟೆಂಟ್ನೂ ಇರಬೇಕು. ಕಂಟೆಂಟ್ ಇದ್ದರಿಂದ ನೀಟಾಗಿ ಅಟ್ರಾಕ್ಟಿವ್ ಆಗಿ ಬರೆದಿರ್ಬೇಕು. ಸಪೋಸ್ ನೀವು ಫಸ್ಟ್ ನೀಟಾಗಿ ಏನು ಮಾಡಿರಿ ಕಂಟೆಂಟನ್ನು ಕರೆಕ್ಟಾಗಿ ಬರೆದಕ್ಕಿಂತ ಅಟ್ರಾಕ್ಟಿವ್ ಆಗಿ ಬರೆದಿದ್ರೆ ಮುಗಿದ್ರಿ ಆರಾಮ್ಸೆ ಬರುತ್ತೆ. ಬಟ್ ಕೋರ್ ಸಬ್ಜೆಕ್ಟಲ್ಲೆಲ್ಲ ಈ ಥರ ಏನಾದರೂ ಮಿಸ್ಟೇಕ್ಸ್ ಆದ್ರೂ ಫುಲ್ ಅಷ್ಟು ಸ್ಮೂತಾಗಿ ಇದು ಮಾಡಬೇಕು. ಫುಲ್ ಸ್ಕ್ರ್ಯಾಚ್ ಹಾಕಿ ಹಂಗೆಲ್ಲ ಬರೆಯೋಕೆ ಹೋಗ್ಬೇಕು. ಆಯಿತಾ? ಇದು ಆದಮೇಲೆ ಏನು ಮಾಡ್ತೀರಿ, ಈಗ ಎಕ್ಸಾಮು ಫಸ್ಟ್ ಎಷ್ಟು ಕ್ವಶನ್ಸ್ ಬರ್ತವೆ ಅಷ್ಟು ಕಂಪ್ಲೀಟಾಗಿ ಬರೀರಿ. ಈ ಕ್ವಶನ್ಸ್ ಬರೋಲ್ಲ, ಕೆಲವೊಂದು ಕ್ವಶನ್ಸ್ ಬರೋಲ್ಲ, ಹಂಗಂತ ಬಿಟ್ಟು ಬರ್ಬಾರ್ದು. ಅದಕ್ಕೆ ಏನು ಮಾಡ್ಬೇಕು ರೀ, ಆ ಕ್ವಶನ್ ನಂಬರ್ ಹಾಕಿ ಅದಕ್ಕೆ ರಿಲೇಟೆಡ್ ನಿಮಗೆ ಏನು ಗೊತ್ತಿದೆ ಅದ್ರ ಆ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಏನು ಗೊತ್ತೈತೆ ನೋಡಿರಿ ಅದನ್ನು ನೀಟಾಗಿ ಬರೀಬೇಕು. ಇನ್ನು ಕೋರ್ ಸಬ್ಜೆಕ್ಟ್ ಬಂದರೆ ಏನು ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಗಿವನ್ ಏನು ಕೊಟ್ಟನ ಬರೀಬೇಕು ನೀಟಾಗಿ. ನೆಕ್ಸ್ಟ್ ಏನು ಅದಕ್ಕೆ ರಿಲೇಟೆಡ್ ಏನೋ ಫಾರ್ಮುಲಾ ಇದೆನಾ, ಫಾರ್ಮುಲಾ ಅಟ್ಲೀಸ್ಟ್ ಆ ಫಾರ್ಮುಲಾ ಬರೋದು ನೀವು ಅದ್ರ ಒಳಗಡೆ ಏನೋ ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ನಿಮ್ಗೆ ಆರಾಮ್ಸೆ ಏನು ಮಾಡ್ತಾರಪ್ಪ ಅಂದ್ರೆ 1 ಮಾರ್ಕ್ಸ್ ಕೊಡ್ತಾರೆ. 1 ಮಾರ್ಕ್ಸ್ನು ಭಾಳ ಇಂಪಾರ್ಟೆಂಟ್ ಆಗ್ತೈತೆ ನಮಗೆ. ಆಯಿತಾ? ನೀಟಾಗಿ ಬರೀರಿ. ಇನ್ನೇನಪ್ಪ ಇದು ಎಲ್ಲ ಈಗ ಎಕ್ಸಾಮ್ ಮುಗೀತು. ಎಕ್ಸಾಮ್ ಮುಗೀತು ಫುಲ್ ನೀವು ಆರಾಮ್ಸೆ ಏನಪ್ಪ ನೀಟಾಗಿ ಕುಂತು ಬರೀರಿ. ಆಯಿತಾ? ಆ ಕಡೆ ನೋಡೋದು ಈ ಕಡೆ ನೋಡೋದು ಫುಲ್ ನೀಟಾಗಿ ಕುಂತು ನಿಮ್ಗೆ ಎಷ್ಟು ಬೇಕಂದ್ರೆ ಕಂಪ್ಲೀಟಾಗಿ ಬರೀರಿ. ಆಯಿತಾ? ಈ ಎಕ್ಸಾಮ್ ಮುಗಿದಾದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಫುಲ್ ಟೈಮ್ ಇರುತ್ತೆ ರೀ. ಫುಲ್ ನೀಟಾಗಿ ಓದಿದ್ರಪ್ಪ ಅಂತಂದರೆ ಟೈಮ್ ಸಿಗುತ್ತೆ. ಅಲ್ಲಿನೂ ಏನಪ್ಪ ಅಂತಂದರೆ ಲೈನ್ಸ್ ಹಾಕ್ಬೇಕು ನೀಟಾಗಿ. ಅಂದರೆ ಅದು ಅಂದರೆ ಅಟ್ರಾಕ್ಟಿವ್ ಆಗಿರ್ಬೇಕಲ್ರಿ. ನೀವು ಬರೀತೀರ ಚೆನ್ನಾಗಿ ಬರೀತೀರ ಫುಲ್ ಅಟ್ರಾಕ್ಟಿವ್ ಆಗಿ ಇರಂಗೆ ಏನು ಮಾಡಬೇಕು, ನೀಟಾಗಿ ಲೈನ್ ಹಾಕ್ಬೇಕು. ಅಥವಾ ಈಗ ಸೈನ್ಸು ಅಥವಾ SST ಅಥವಾ ನಿಮ್ಮ ಲ್ಯಾಂಗ್ವೇಜಲ್ಲೇ ಆಗಲಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಕೀ ವರ್ಡ್ಸ್ ಕೊಡ್ತಾರೆ. ಆ ಕೀ ವರ್ಡ್ಸ್ ಬಂದಲ್ಲಿ ಏನು ಮಾಡ್ಬೇಕು ರೀ, ಏನಾದರೂ ಒಂದು ಈ ಥರ ಏನಂತೆ ಈ ಥರ ಡಿನೋಟ್ ಮಾಡಬೇಕು. ಆಯಿತಾ? ಅಂದರೆ ಅದು ಆ ಪಾಯಿಂಟ್ ಅದು ವರ್ಡ್ ಇಂಪಾರ್ಟೆಂಟ್ ಅಂತಂದರೆ ಅವರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು. ಅದು ಆ ಥರ ಮಾಡಬೇಕು. ಅಂಡರ್ಲೈನ್ ಹಾಕೋದು, ಈ ಥರ ಡಬ್ಲ್ಯೂ ಕಾಮದೊಳಗಡೆ ಇಡೋದು, ಈ ಥರ ಎಲ್ಲ ಮಾಡಬೇಕು. ಅಂದರೆ ಫುಲ್ ಅವ್ರಿಗೆ ಏನು ಬೇಕಾಗಿರ್ತದೆ ನೋಡಿರಿ ಅದು ಸಿಕ್ಬಿಟ್ರೆ ಮುಗೀತು. ಅವ್ರು ಏನು ಮಾಡ್ತಾರಪ್ಪ ಅಂದರೆ ಚೆಕ್ ಮಾಡ್ತಾ ಹೋಗ್ಬಿಡ್ತಾರೆ ಆರಾಮ್ಸೆ. ಆಯಿತಾ? ಆ ಥರ ಏನು ಮಾಡಬೇಕಪ್ಪ ಅಂದರೆ ಎಕ್ಸಾಮ್ ಮುಗಿದಾದ್ಮೇಲೆ ಅಥವಾ ನೀವು ಬರಿಬೇಕಾದ್ರೆ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಅದು ಕ್ವಶನ್ಗೆ ಇದು ಆನ್ಸರ್ ಇದು ಕೀ ಪಾಯಿಂಟ್ ಏನಾದರೂ ಇಂಪಾರ್ಟೆಂಟ್ ಅನಿಸಿದ್ರೆ ಅವಾಗೇ ಮಾಡಿಬಿಡೋಕ್ರಿ. ಯಾಕಂದ್ರೆ ಟಿಪ್ ಎಲ್ಲ ಬರೆದಿರ್ತೀರಿ, ಅವಾಗ ಹುಡ್ಕೋತ ಕುತ್ಕೊಳಕ್ಕಾಗಲ್ಲ ಯಾವ ಪಾಯಿಂಟ್ ಅಂತ ಇದೆಲ್ಲ. ಅವಾಗೆ ಬರೀತಿರ್ತೀರಲ್ಲ ಅಲ್ಲಿ ಅಂಡರ್ಲೈನ್ ಮಾಡೋದು ಅಥವಾ ಡಬಲ್ ಇನ್ವರ್ಟೆಡ್ ಕಾಮದೊಳಗಡೆ ಹಾಕಿ ಇಟ್ಬಿಡ್ಬೇಕು. ಆಯಿತಾ? ಈಗ ಮುಗಿದಾದ್ಮೇಲೆ ನೀಟಾಗಿ ಏನು ಮಾಡಿರಿ, ಬಾರ್ಡ್ರ್ ಹಾಕಿ ನೀಟಾಗಿ ಲೈನ್ಸ್ ಹಾಕಿದ್ದರಿಂದ ಇಡಬೇಕು. ಆಯಿತಾ? ಎಕ್ಸಾಮು ಇನ್ನೂ 2 days ಇದೆ. ಆರಾಮ್ಸೆ ಇನ್ನೂ ಎಷ್ಟಾಗುತ್ತೆ ನೋಡಿ ಅಷ್ಟು ನೀಟಾಗಿ ಓದಿ ಆರಾಮ್ಸೆ ಓದ್ಬೋದು. ನೀವೇನಪ್ಪ ಅಂತಂದರೆ ಅಂದರೆ ಫುಲ್ ಕಾನ್ಫಿಡೆನ್ಸ್ ಆಗಿದ್ದರೆ ಯಾವ ಕ್ವಶನ್ ಬರೋಲ್ಲ ಆ ಕ್ವಶನ್ನು ಟಚ್ ಮಾಡ್ಬೋದು. ಅಂದರೆ ಕ್ಲಾಸಲ್ಲಿ ಕೇಳಿರ್ತೀರಾ ಅಥವಾ ಫ್ರೆಂಡ್ಸ್ ಜೊತೆ ಏನೋ ಡಿಸ್ಕಷನ್ ಮಾಡಿರ್ತೀರಾ, ಇನ್ನೆಲ್ಲೋ ಅದ್ರ ಬಗ್ಗೆ ಏನೋ ಕೇಳ್ದಂಗೆ ಅನಿಸಿರ್ತೈತಿ, ಆ ಥರ ಪಾಯಿಂಟ್ ಇಟ್ಕೊಂಡು ಅದ್ರ ಬಗ್ಗೆ ನೀವು ಬರಿಬೋದು. ಆಯಿತಾ? ಓಕೆ, ಎಕ್ಸಾಮ್ನ ಏನು ಮಾಡಿಪ್ಪ ಅಂದ್ರೆ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.